ರಾತ್ರಿ ಮೊಬೈಲ್ ಚಾರ್ಜ್ ನೆರವಿನಿಂದ ಕೆಎಸ್ಆರ್ಟಿಸಿ ಬಸ್ ಚಾಲನೆ. ಹೌದು, ಗ್ಯಾರಂಟಿಗಳಿಂದ ಬಸ್ ರಿಪೇರಿಗೂ ಕೂಡ ದುಡ್ಡಿಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾನೆ ಇವೆ. ಈ ಬಗ್ಗೆ ನೀವೇನಂತೀರಾ? ಸಾಮಾನ್ಯವಾಗಿ ಮೊಬೈಲ್ ಚಾರ್ಜ್ ಅನ್ನ ಮನೆಗಳಲ್ಲಿ ರಾತ್ರಿ ವೇಳೆ ಕರೆಂಟ್ ಹೋದಾಗ ತುರ್ತು ಸಂದರ್ಭಗಳಲ್ಲಿ ಕಳೆದು ಹೋದಂತಹ ವಸ್ತುಗಳನ್ನು ಹುಡುಕಲು, ಫೋಟೋ ಶೂಟ್ ವೇಳೆ ಬೆಳಕಿನ ಕೊರತೆಯನ್ನ ನೀಗಿಸಲು ಬಳಸಲಾಗ್ತದೆ. ಆದರೆ ಇದೀಗ ಇದನ್ನ ಸಾರಿಗೆ ಬಸ್ ಚಾಲನೆಗಾಗಿ ಬಳಕೆ ಮಾಡಿದ ಘಟನೆಯೊಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಅಂತ ತಿಳಿದು ಬಂದಿದೆ. ಈ ವಿಡಿಯೋ ಒಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೆ ಅಂತ ಎಲ್ಲರೂ ಹೇಳತೊಡಗಿದ್ದು, ಒಂದೆಡೆ ಕೆಎಸ್ಆರ್ಟಿ ಬಸ್ ಹೆಡ್ಲೈಟ್ ಇಲ್ಲದೆ ಮೊಬೈಲ್ ಚಾರ್ಜ್ ಬೆಳಕಿನಲ್ಲಿ ಚಲಿಸ್ತಾ ಇದ್ರೆ, ಇನ್ನೊಂದೆಡೆ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ 4500 ಎಲೆಕ್ಟ್ರಿಕ್ ಬಸ್ಗಳನ್ನು ರಸ್ತೆಗಿಳಿಸಲಾಗದಷ್ಟು ಆಡಳಿತ ನಿಷ್ಕ್ರಿಯತೆ ಎದ್ದು ಕಾಣ್ತಾ ಇದೆ. ಕೇಂದ್ರ ಬೃಹತ್ ಒಂದು ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಸಚಿವಾಲಯವು ಪಿಎಂಇ ಡ್ರೈವ್ ಯೋಜನೆಯಂದು ಬಿಎಂಟಿಸಿಗೆ ಬರೋಬ್ಬರಿ 4500 ಈ ಬಸ್ಗಳನ್ನು ಮಂಜೂರು ಮಾಡಿದೆ. ಡಿಸೆಂಬರ್ 2025ರಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದ್ರೂ ಕೂಡ ರಾಜ್ಯ ಸಾರಿಗೆ ಇಲಾಖೆಯವರು ಒಂದು ಲೆಟರ್ ಆಫ್ ಅವಾರ್ಡ್ ನೀಡದೆ ಕಾಲಹರಣ ಮಾಡ್ತಾ ಇದೆ ಅಂತ ಕೇಂದ್ರ ಸರ್ಕಾರವು ಅಧಿಕೃತ ಪತ್ರದ ಮೂಲಕ ತರಾಟೆಗೆ ತೆಗೆದುಕೊಂಡಿದೆ. ಶಕ್ತಿ ಯೋಜನೆಯ ಒಂದು 4573 ಕೋಟಿ ಬಾಕಿ ಹಣವನ್ನ ಸಾರಿಗೆ ಸಂಸ್ಥೆಗಳಿಗೆ ಮರುಪಾವತಿಸದೆ ವ್ಯವಸ್ಥೆಯನ್ನೇ ಆರ್ಥಿಕವಾಗಿ ಒಂದು ಜರ್ಜರಗೊಳಿಸಿರುವಂತಹ ರಾಜ್ಯ ಸರ್ಕಾರ ಈತ ಕೇಂದ್ರ ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದಾಗಿ ನೀಡಿದ ಬೃಹತ್ ಕೊಡುಗೆಯನ್ನ ಬಳಸಿಕೊಳ್ಳಲಾಗದಷ್ಟು ನಿಷ್ಕ್ರಿಯವಾಗಿದೆ.